ಒಂಚೂರು ಬೇಕತ್ತೆ ಯಶಣ ಬೇಕತ್ತಣ ಸರಿ ಪಕ್ಕ ಕೃಷ್ಣಗೌಡ್ರೆ ನೋಡ್ರಿ ಈ ಕಡೆ ಕಾಣಲ್ಲ ಪಕ್ಕ ಬನ್ನಿ ತಾಲೂಕು ಅಧ್ಯಕ್ಷರಿಗೆ ಅವರೆಲ್ಲ ಬಂದಿದೆ ಆಯ್ತಾ ಮುಗಿತಾ ಇಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬಣ್ಣ ಪಕ್ಕಕ್ಕೆ ಬರೋಣ ಇವತ್ತು ರಾಜ್ಯದಲ್ಲಿ ದಕ್ಷಿಣ ಭಾಗದಲ್ಲಿ ಬರಲಿಕ್ಕೆಷ್ಟು ಹೀರೋಗಳು ಸಿಕ್ಕಿರೋದು ನಮ್ಮ ಪುಣ್ಯ. ಬಾಲಿವುಡ್ ಟಾಲಿವುಡ್ಗೆ ದಕ್ಷಿಣ ಕರ್ನಾಟಕದಿಂದ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಹೋದರರ ಮಗ ಪ್ರವೀಣ್ ಶೆಟ್ಟಿ ಅವರ ಮಗ ಅವರು ಬಾಲಿವುಡ್ಗೆ ಮತ್ತು ಟಾಲಿವುಡ್ಗೆ ಆಯ್ಕೆ ಆಗಲಿ ಅಂತ ಮಂಡ್ಯದ ಸಕ್ಕರೆ ನಾಡಿನಿಂದ ಇವತ್ತೇನು ನಾವು ರೈತಾಪಿ ವರ್ಗದ ಮತ್ತು ಮಂಡ್ಯ ಜಿಲ್ಲೆಯ ಪ್ರವೀಣ್ ಶೆಟ್ಟಿ ಅವರ ಬಣದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಅಶೋಕ್ ಅಣ್ಣವರ ಅಧ್ಯಕ್ಷತೆಯಲ್ಲಿ ಇವತ್ತೇನು ಸಿನಿಮಾನವನ್ನು ಇಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಡಾಕ್ಟರ್ ರಾಜಣ್ಣ ಅವರಿಗೆ ಇವತ್ತು ಪುತ್ಥಳಿಗೆ ರಾಜಣ್ಣವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಇವತ್ತೇ ನಮ್ಮ ಪ್ರವೀಣ್ ಶೆಟ್ಟಿ ಅವರ ಕುಟುಂಬ ರಾಜಣ್ಣ ಅವರಿಗೆ ಮಾಲಾರ್ಪಣೆ ಮಾಡಿ ಮಂಡ್ಯ ಜಿಲ್ಲೆಯ ಜನತೆ ಜೊತೆ ಇವತ್ತು ಅವರ ದುಃಖ ಸುಖ ಎಲ್ಲ ಹಂಚ್ಕೊಂಡಿರೋದು ಈ ನಾಡಿನ ಜನತೆಗೆ ತಿಳಿತಾ ಇದೆ. ನಮ್ಮ ಪ್ರವೀಣವ್ರ ಮಗ ಹೆಂಗ್ ಕಾಂತಾರ ಅಂತೇಳಿ ಒಂದು ಸಿನಿಮಾ ಬಂತಲ್ಲ, ಆ ರೀತಿಯಾಗಿ ಹೊರೊಮ್ಮೆ ಈ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಬೇಕು ಅಂತೇಳಿ ಈ ಸಕ್ಕರೆ ನಾಡಿನ ಜನತೆ ಪರವಾಗಿ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಹೊಸ ಸಿನಿಮಾ ಹೇಗೆ ಪ್ರಮೋಷನ್ಸ್ ಎಲ್ಲ ಹೇಗಿದೆ, ಹೇಗೆ ಒಂದು ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಶೆಟ್ಟಿ ಅಂತ. ನಮ್ಮ ಸಿನಿಮಾ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸೆಪ್ಟೆಂಬರ್ 12th ರಿಲೀಸ್ ಆಗ್ತಿದೆ. ಇವತ್ತು ಸಕ್ಕರೆ ನಾಡು ಮಂಡ್ಯಕ್ಕೆ ಬಂದಿದ್ದೀವಿ. ರಾಜ್ಕುಮಾರ್ ಸರ್ ಪುತ್ಥಳಿ ಮುಂದೆ ನಾವು ಈ ಥರ ನಮ್ಮ ಮುಂದೆ ನಿಮ್ಮ ಎಲ್ಲರ ಮುಂದೆ ನಿಂತು ಮಾತಾಡ್ತಿದ್ದೀವಿ ಅಂದರೆ ತುಂಬ ಹೆಮ್ಮೆ ಆಗ್ತಿದೆ. ನಾನು ಪುನೀತ್ ರಾಜ್ಕುಮಾರ್ ಸರ್ ಜೊತೆ ತುಂಬ ಒಳ್ಳೆ ಒಡನಾಟ ಇತ್ತು. ಅವ್ರ ಜೊತೆ ಜಿಮ್ ಮಾಡ್ತಿದ್ದೆ. ಸಿಕ್ಕಾಪಟ್ಟೆ ಒಳ್ಳೆ ಎಕ್ಸ್ಪೀರಿಯನ್ಸಸ್ ಇರ್ತಿದೆ ಅವ್ರ ಜೊತೆಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂದ್ರೆ. ಸೊ ಇವಾಗ ಸಕ್ಕರೆ ನಾಡಿಗೆ ಬಂದುಬಿಟ್ಟು ತುಂಬ ಒಂದು ಒಳ್ಳೆ ಪಾಸಿಟಿವ್ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಆಗಿದೆ. ಸೊ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸೆಪ್ಟೆಂಬರ್ 12th ರಿಲೀಸ್ ಆಗ್ತಿದೆ. ಒಂದು ಒಳ್ಳೆ ಸಿನಿಮಾ ಆಗಬೇಕಂದ್ರೆ ಒಳ್ಳೆ ಜನಗಳು ಸೇರಬೇಕು. ಈ ಸಿನಿಮಾಗ ಆ ಶಕ್ತಿ ತುಂಬಿದೆ. ಯಾಕಂದರೆ ಜಯರಾಮ್ ಸರ್ ಅಂತ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಅಜಯ್ ಕುಲಕರ್ಣಿ ಅವರು ನಮ್ಮ ಧಾರವಾಡದವರು, ಅವರು ಯುರೋಪಲ್ಲಿ ಅವರು ಸಿನಿಮಾಟೋಗ್ರಫಿ ಕಲಿತ್ಬಿಟ್ಟು ಇಲ್ಲಿ ಕನ್ನಡ ಸಿನಿಮಾಗೆ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕಂತ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ. ನಮ್ಮ ನಿರ್ದೇಶಕರು ಇರ್ಬೋದು ಸುರಾಗ್ ಸಾಗರ್. ಮಂಡ್ಯ ಜಿಲ್ಲೆ ನಮ್ಮ ತಾಯಿ ಅವರು ಹುಟ್ಟಿ ಬೆಳೆದಿರೋದೆಲ್ಲ ಮಂಡ್ಯದಲ್ಲೇ. ನಾನು ನನ್ನ 5-6 ವರ್ಷ ನಾನು ಬೆಳೆದಿದ್ದೆಲ್ಲ ಮಂಡ್ಯದಲ್ಲೇ. ಸೊ ಇಲ್ಲಿ ಬಂದ ತಕ್ಷಣ ಒಂದು ಒಳ್ಳೆ ಅಂದರೆ ಒಂದು ಫ್ಯಾಮ್ಲಿ ಎಲ್ಲ ನೋಡ್ದಂಗೆ ಒಂದು ಫೀಲಿಂಗ್ ಬರುತ್ತೆ. ಸೊ ದಯವಿಟ್ಟು ನಾನು ನಿಮ್ಮ ಮೀಡಿಯಾ ಮೂಲಕ ಕೇಳ್ಕೊಳ್ಳೋದೇನೆಂದರೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸೆಪ್ಟೆಂಬರ್ 12th ರಿಲೀಸ್ ಆಗ್ತಿದೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರೀತಿ ನಿದ್ರಾದೇವಿ ನೆಕ್ಸ್ಟ್ ಡೋರ್ ತಂಡದ ಮೇಲೆ ಇರಲಿ, ನಮ್ಮ ಸಿನಿಮಾದ ಮೇಲೆ ಇರಲಿ. ಸಿನಿಮಾ ಬರ್ತಿದೆ, ಎಲ್ಲರೂ ಅಪ್ಕೊಳ್ಳಿ ಅಂತ ಕೇಳ್ಕೊತೀನಿ. ಬೇಡ ವಿಶ್ವಾಸ ಹೇಳ್ಬಿಡಿ ಎಲ್ಲ ಒಟ್ಟಿಗೆ ನಿದ್ರಾದೇವಿಗೆ
ನನ್ನ ಹೆಸರು ಜಯರಾಮ್ ದೇವಸಮುದ್ರ ಅಂತ. ಈ ಸಿನಿಮಾ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾದ ನಿರ್ಮಾಪಕ ನಾನು. ಸಕ್ಕರೆ ನಾಡಿನ ಜನತೆಗೆ ಮೊದಲನೇದಾಗಿ ನನ್ನ ಎಲ್ಲ ನಮಸ್ಕಾರಗಳು. ನಮಗೆ ಮಂಡ್ಯ ಅಂತಂದರೆ ನಮಗೆ ಒಂದು ಸಿನಿಮಾಗೆ ಕಂಪೇರ್ ಮಾಡೋಕ್ಕೆ ಹೋದರೆ ನಮ್ಮ ಮಂಡ್ಯ ಅಂದರೆ ಫಸ್ಟ್ ಜ್ಞಾಪಕ ಬರೋದು ನಮ್ಮ ಮಂಡ್ಯದ ಗಂಡು ಅಂಬರೀಷಣ್ಣ ಆಗಲಿ ಅಥವಾ ಯಶ್ ಆಗಲಿ ದರ್ಶನ್ ಆಗಲಿ ಇವ್ರುಗಳೇ ಬರೋದು. ಅವ್ರುಗಳ್ನ ನೀವು ಹೆಂಗೆ ಹಾರೈಸಿ ಸಪೋರ್ಟ್ ಮಾಡಿ ಬೆಳೆಸಿದ್ದೀರೋ ಅದೇ ಥರ ನಮ್ಮ ಸಿನಿಮಾ ಹೀರೋ ಪ್ರವೀಣ್ ಶೆಟ್ಟಿನೂ ಸಾಕಷ್ಟು ಕಷ್ಟ ಬಿದ್ದು ಸಿನಿಮಾ ಮಾಡಿದ್ದಾರೆ. ನಾವೆಲ್ಲರೂ ಅದಕ್ಕೆ ಏನು ಬೇಕೋ ಪ್ರೋತ್ಸಾಹ ಮಾಡಿದ್ದೀವಿ. ಆ ಹೀರೋಗಳ ಥರ ನಮ್ಮ ಹೀರೋನು ಬೆಳೆಸಿ ದೊಡ್ಡದಾಗಿ ಹೀರೋ ಆಗೋದ್ರಲ್ಲಿ ಸಹಾಯ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹೊಸ ಪ್ರತಿಭೆಗಳು ತಗ್ತಾ ಇದ್ದೀರಾ, ನಿಮ್ಮಂಥ ಒಂದು ಪ್ರೊಡ್ಯೂಸರ್ಗಳಿಂದ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ. ಬೇರೆ ಸಿನಿಮಾಕ್ಕೂ ಏನು ಹೇಳ್ತೀರಾ? ಈಗ ಹೌದು, ಈಗ ನಾನು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ಇದು ನಮ್ಮ ಹೊಸ ಡೈರೆಕ್ಟ್ರು, ಹೊಸ ಟೆಕ್ನಿಷಿಯನ್ಸು ಪ್ಲಸ್ ಹೀರೋಯಿನ್ಸು ಎಲ್ಲ ಆಲ್ಮೋಸ್ಟ್ ಹೊಸಬ್ರೇನೆ. ಹಾಗಿದ್ದಾಗ ನನಗೆ ಒಂದು ನಂಬಿಕೆ ಇರೋದೇನೆಂದರೆ ಒಳ್ಳೆ ಕತೆ ಮತ್ತು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ನಾವು ಸಿನಿಮಾ ಮಾಡಿ ಒಳ್ಳೆ ಟೆಕ್ನಿಕಲ್ ಕ್ವಾಲಿಟಿ ನಾವು ಸಿನಿಮಾ ಡೆವಲಪ್ ಮಾಡಿದಾಗ ಡೆಫಿನೆಟ್ಲಿ ಆ ಸಿನಿಮಾಗಳು ಗೆಲ್ತವೆ. ಇತ್ತೀಚೆಗೆ ಬಂದ ಸೂ ಫ್ರಮ್ ಸೂನೆ ಅದಕ್ಕೊಂದು ಒಳ್ಳೆಯ ಉದಾಹರಣೆ. ಸೊ ನಾವು ಅದೇ ಥರ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿದ್ದೀವಿ. ಸಬ್ಜೆಕ್ಟ್ ಬಹಳ ಚೆನ್ನಾಗಿದೆ ನಮ್ಮ ಸಿನಿಮಾದ್ದು. ಜೊತೆಗೆ ಹೀರೋಯಿನ್ನು ಮತ್ತು ದೊಡ್ಡ ತಾರ ಬಳಗನೇ ಇದೆ, ಸಪೋರ್ಟ್ ಆರ್ಟಿಸ್ಟ್ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಾವು ಫಸ್ಟ್ ಕಾಪಿ ನೋಡಿದ್ದೀವಿ. ಬಾಂಬೆಲೆ ಮತ್ತು ಮಂಗಳೂರಲ್ಲಿ ಪ್ರಿವ್ಯೂ ಬೇರೆ ಆಯಿತು. ಎಲ್ಲ ಭಾಳ ಸಖತ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹೌಸ್ಫುಲ್ ಶೋಸ್ಗಳಾಗಿದ್ದಾವೆ ಅಲ್ಲೆಲ್ಲ. ಸೊ ಅದೇ ಥರ ಇಲ್ಲೂ ಆಗುತ್ತೆ, ಮುಂದೆನೂ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ನಾನು. ನಿಮ್ಮ ಸಿನಿಮಾ ಏನಕ್ಕೆ ನೋಡ್ಬೇಕು ಸರ್? ಸಿನಿಮಾ ಬಂದು ಈಗ ಒಂದು ಪ್ರತಿಯೊಬ್ಬರು ಸಿನಿಮಾಗೆ ಹೋಗೋದು ಅವರ ಬ್ಯುಸಿ ಶೆಡ್ಯೂಲ್ನಲ್ಲಿ 1-2 ಗಂಟೆ ಹೋಗಿ ಒಂದು ಮನೋರಂಜನೆ ತಗೊಂಡು ನೆಮ್ಮದಿಯಾಗಿ ಒಂದು ಖುಷಿಯಾಗಿ ಹೊರಗೆ ಬರಬೇಕು. ಅವ್ರಿಗಿರೋ ಚಿಂತೆಗಳನ್ನ ಕಷ್ಟಗಳನ್ನ ಮರಿಬೇಕು ಅಂತ ಹೋಗ್ತಾರೆ. ಆ ಆ್ಯಂಗಲಲ್ಲಿ ನೋಡಿದ್ರೆ ನಮ್ಮ ಸಿನಿಮಾದಲ್ಲಿ ಅದೆಲ್ಲ ಆಸ್ಪೆಕ್ಟ್ಸ್ ಇದೆ. ಅದಲ್ಲದೆ ಈ ಸಿನಿಮಾನೇ ಒಬ್ಬ ನಿದ್ದೆ ಬರ್ದಿರೋ ಹುಡುಗನ ಕತೆ. ನಿದ್ದೆ ಯಾರಿಗೆ ಬರೋದು ಆ ಪ್ರಾಬ್ಲಮ್ ಸಾಕಷ್ಟು ಕಾಮನ್ ಜನಗಳಿಗೆ ಇರುತ್ತೆ. ನಿದ್ದೆ ಬರದೆ ಅವ್ರು ಕಷ್ಟ ಬಿದ್ದು ಬೇರೆ ಬೇರೆ ರೀಸನ್ನಿಂದ ನಿದ್ದೆ ಕೆಡಿಸ್ಕೊಂಡಿರ್ತಾರೆ. ಸೊ ನಮ್ಮ ಸಿನಿಮಾದಲ್ಲಿ ನೋಡಿದಾಗ ಮೋಸ್ಟ್ಲಿ ಅದರಲ್ಲಿ ಎಷ್ಟೋ ಉದಾಹರಣೆಗಳಿದ್ದಾವೆ. ಏನು ಮಾಡಬಾರ್ದು ಏನು ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀವಿ. ಅದ್ರ ಜೊತೆಗೆ ಇದೊಂದು ಅದ್ಭುತವಾದ ಲವ್ ಸ್ಟೋರಿ. ಒಂದು ಕುತ್ಕೊಂಡು ನೋಡಿದಾಗ ಕ್ಯೂಟ್ ಕಪಲ್ ಆಗಿ ಇವರಿಬ್ಬರು ಭಾಳ ಚೆನ್ನಾಗಿ ಕಾಣ್ತಾರೆ ಆನ್ ಸ್ಕ್ರೀನು. ಅದಲ್ಲದೆ ಒಳ್ಳೆ ಅಮ್ಮ ಮಗನ ಸಂಬಂಧ ಏನಿದೆ ಅದ್ರ ಬಗ್ಗೆ ಇದೆ. ಒಂದು ಒಳ್ಳೆ ಲಾಲಿ ಹಾಡಿದೆ. ನಮ್ಮ ಸಿನಿಮಾದಲ್ಲಿ ನಕುಲ್ ಅಭ್ಯಂಕರ್ ಅವರು ಮ್ಯೂಸಿಕ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. 3 ಸಾಂಗ್ ರಿಲೀಸ್ ಮಾಡಿದ್ದೀವಿ. ಒಂದಕ್ಕಿಂತ ಒಂದು ಚೆನ್ನಾಗಿ ಹಿಟ್ ಆಗಿದೆ ಆಲ್ರೆಡಿ. ಸೊ ಚೆನ್ನಾಗಿದೆ ಸಿನಿಮಾ. ಹಿರಿಯ ಕಲಾವಿದರು ಯಾರ್ಯಾರು ಮಾಡಿದ್ದಾರೆ? ಹಿರಿಯ ಕಲಾವಿದರಲ್ಲಿ ಸುಧಾರಾಣಿ ಮೇಡಮ್ ಒಂದು ಅಮ್ಮನ ಪಾತ್ರ ಮಾಡಿದ್ದಾರೆ. ಶ್ರುತಿ ಹರಿಹರನ್ ಅವ್ರು ಮಾಡಿದ್ದಾರೆ. ಆಮೇಲೆ ಬಿಗ್ ಬಾಸ್ ಖ್ಯಾತಿಯ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಸಿನಿಮಾದಲ್ಲಿ ವಿಲನ್ ಆಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಅದಲ್ಲದೆ ಹಾಸ್ಟೆಲ್ ಹುಡುಗರಲ್ಲಿ ಇರೋ ಕಾಮಿಡಿಯನ್ ಶ್ರೀವತ್ಸ ಅಂತಿದ್ದಾರೆ, ಅವ್ರು ಮಾಡಿದ್ದಾರೆ. ಇನ್ನು ಶ್ರೀಧರ್ ಸರ್ ಮಾಡಿದ್ದಾರೆ. ಸಾಕಷ್ಟು ಜನ ಇದ್ದಾರೆ. ನಾವು ಅದರಲ್ಲಿ ಯಾವುದು ಕಾಂಪ್ರಮೈಸ್ ಆಗದೆ ಆ ಪಾತ್ರಕ್ಕೆ ಯಾರು ಸೂಟಬಲ್ ಅನಿಸ್ತೋ ಅವನ್ನೆಲ್ಲ ತಗೊಂಡು ಸಿನಿಮಾ ಮಾಡಿದ್ದೀವಿ. ಎಲ್ಲ ಲೈನಕ್ಕೆ ಹಂಗೆ ನಿಂತ್ಕೊಬಿಟ್ಟು ಆಲ್ ದ ಬೆಸ್ಟ್. ಅಣ್ಣನ ಕರೆ ಎಲ್ಲರಿಗೂ ನಮಸ್ಕಾರ. ನಾನು ರಿಷಿಕಾ ನಾಯಕ್. ನಮ್ಮ ಸಿನಿಮಾ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸೆಪ್ಟೆಂಬರ್ 12ಗೆ ರಿಲೀಸ್ ಆಗ್ತಿದೆ. ತುಂಬ ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ದೀವಿ. ಕತೆ ಆಗಲಿ, ನಮ್ಮದು ವಿಜುವಲ್ಸ್ ಆಗಲಿ, ನಮ್ಮದು ಮ್ಯೂಸಿಕ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಾವೀಗ 2 ಪ್ರೀಮಿಯರ್ ಮಾಡಿದ್ದೀವಿ. ಆಡಿಯನ್ಸ್ಗೆ ತುಂಬ ಇಷ್ಟ ಆಗಿದೆ. ತುಂಬ ಎಕ್ಸೈಟೆಡ್ ಆಗಿದ್ದೀವಿ ನಿಮ್ಮೆಲ್ಲರಿಗೂ ಈ ಸಿನಿಮಾನ ತೋರ್ಸೋಕ್ಕೆ. ನಾವು ಸಿನಿಮಾಲಿ 3 ಪ್ರಪಂಚ ಕಟ್ಟಿದ್ದೀವಿ. ಅದು ಥಿಯೇಟ್ರಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಉದ್ದೇಶ ಇಷ್ಟೇ, ನೀವು ಎಲ್ಲರೂ ಥಿಯೇಟ್ರಲ್ಲಿ ಹೋದಾಗ ನಮ್ಮ ಸಿನಿಮಾನ ಎಂಜಾಯ್ ಮಾಡಬೇಕು. ಅದನ್ನು ನಾವು ಫುಲ್ಫಿಲ್ ಮಾಡಿದ್ವಿ ಅಂತ ನಂಬಿಕೆ ಇದೆ. ಅದಕ್ಕೆ ದಯವಿಟ್ಟು ಸೆಪ್ಟೆಂಬರ್ 12ಗೆ ಥಿಯೇಟರ್ಸ್ ಹೋಗಿ ನಮ್ಮ ಸಿನಿಮಾನ ನೋಡಿ. ಎಷ್ಟು ಸಾಂಗ್ಸ್ ಇದೆ ಮೇಡಮ್? ಸಾಂಗ್ಸ್ಗಳು 4 ಸಾಂಗ್ಸ್ ಇದೆ. ಲೊಕೇಶನ್ಗಳು ಎಲ್ಲೆಲ್ಲ? ನಾವು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ದೀವಿ ಮೋಸ್ಟ್ಲಿ, ಅಕ್ಕಪಕ್ಕ ಮತ್ತು ನಂದಿ ಹಿಲ್ಸ್ ಎಲ್ಲ ಶೂಟ್ ಮಾಡಿದ್ದೀವಿ. ಮತ್ತು ಒಂದು ಬೀಚ್ ಸೀಕ್ವೆನ್ಸ್ ಮಹಾಬಲಿಪುರದಲ್ಲಿ ಶೂಟ್ ಮಾಡಿದ್ದೀವಿ. ಪ್ರೇಕ್ಷಕರಿಗೆ ಈ ಕತೆ ತುಂಬ ಅಂದರೆ ಸೋಲ್ಫುಲ್ ಆಗಿದೆ. ತುಂಬ ಪ್ರೀತಿಯಿಂದ ಡೈರೆಕ್ಟರ್ ತುಂಬ ಪ್ರೀತಿಯಿಂದ ಬರ್ತಿದ್ದಾರೆ. ಅಂದರೆ ಒಂದು ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು. ಮ್ಯೂಸಿಕ್ ಇದೆ, ರೊಮ್ಯಾನ್ಸ್ ಇದೆ, ಫೈಟ್ಸ್ ಇದೆ, ಎಲ್ಲ ಇದೆ ಈ ಫಿಲ್ಮಲ್ಲಿ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಎಲ್ಲರಿಗೂ ತೋರ್ಸೋಕ್ಕೆ ಈ ಸಿನಿಮಾನ. ಅವನು ಹಿಂದೆ ಬನ್ನಿ. ಒಂಚೂರು ಕಷ್ಟಲೇ ಕಾರಣ ನೀಟಾಗಿ ಸಿಗ್ತಾ ಇಲ್ಲ. ಎಲ್ಲ ಬಂದ್ರೆ ನೀಟಾಗಿ ಬರ್ತದೆ. ಈಗ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೋರ್ಗೆ ಹೇಳ್ರಣ. ಆಲ್ ದ ಬೆಸ್ಟ್ ನಿದ್ರಾದೇವಿ. ಆಲ್ ದ ಬೆಸ್ಟ್ ನಿದ್ರಾದೇವಿ. ಹೇಳ್ರಣ ಎಲ್ಲಾನು ಎಲ್ಲ ಒಟ್ಟಿಗೆ ಒಂದೇ ಸಲ ಹೇಳಿ ಸರ್. ಆಲ್ ದ ಬೆಸ್ಟ್ ನಿದ್ರಾದೇವಿ. ಆಲ್ ದ ಬೆಸ್ಟ್ ನಿದ್ರಾದೇವಿ. ಆಲ್ ದ ಬೆಸ್ಟ್ ನಿದ್ರಾದೇವಿ.
ನಮ್ಮ ರಾಜ್ಯ ಅಧ್ಯಕ್ಷರಾದ ಶ್ರೀ ಪ್ರವೀಣ್ ಶೆಟ್ಟಿರವರ ಸುಪುತ್ರ ನಿದ್ರಾದೇವಿ ಅನ್ನೋ ಒಂದು ಸಿನಿಮಾವನ್ನು ಇವತ್ತು ಬಿಡುಗಡೆ ಪ್ರಾರಂಭ ದಿನ ಮುಂದಿನ ದಿನಗಳ ಬಂದಿದ್ದಾರೆ. ನಮ್ಮ ಚಿತ್ರ ಯಶಸ್ವಿಯಾಗಲಿ. ಇಡೀ ನಮ್ಮ ಜಿಲ್ಲೆಯ ಜನ ಏನು ನಮ್ಮ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಈ ಪುಣ್ಯ ಸ್ಥಳದಲ್ಲಿ ಬಂದು ಅವರು ಮಾಲಾರ್ಪಣೆಯನ್ನು ಮಾಡಿ ಸಿನಿಮಾವನ್ನು ಹಾರೈಸಿ ಹರಿಸಿ ಅಂತ ಕೇಳ್ತವ್ರೆ. ನಮ್ಮ ಮಂಡ್ಯದ ಮೊಮ್ಮಗ ಇವತ್ತೇನು ನಮ್ಮ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ ಬಂಧುಗಳು ದಯಮಾಡಿ ಬಂದು ಸಂಜಯಾ ಚಿತ್ರಮಂದಿರದಲ್ಲಿ ಒತ್ತಾಯದ ಮೇಲೆ ರಾಜ್ಯಾಧ್ಯಕ್ಷರಿಗೆ ಒತ್ತಾಯಕ್ಕೆ ತಂದು ಸಂಜಯಾ ಚಿತ್ರಮಂದಿರಕ್ಕೆ ಸಿನಿಮಾ ಹಾಕಿಸ್ತಾ ಇದ್ದೀವಿ. ಎಲ್ಲರೂ ಸೇರಿ ಸಿನಿಮಾಗಳನ್ನ ನೋಡಿ ಸಿನಿಮಾನ ಯಶಸ್ವಿ ಮಾಡುವ. ಏನು ಕಾಂತಾರ 100 ದಿನ ಈ ಚಿತ್ರ ಸಂಜಯಾ ಚಿತ್ರಮಂದಿರ ಹೋಗಿದೆ. ರಾಜ್ಕುಮಾರ್ ಸಿನಿಮಾ, ಶಿವರಾಜ್ ಕುಮಾರ್ ಸಿನಿಮಾ, ಒಪ್ಪೋರ್ ಸಿನಿಮಾ ಬಿಟ್ಟರೆ ಬೇರೆ ಯಾರ್ದು 100 ದಿನ ಇಲ್ಲಿ ಹೋಗಿಲ್ಲ. ನಮ್ಮ ಏನು ಯುವ ನಾಯಕರದು ಸಿನಿಮಾ ಇಲ್ಲಿ 100 ದಿನ ಹೋಗಲಿ. ಇವತ್ತೇನು ದಕ್ಷಿಣ ಕನ್ನಡದಲ್ಲಿ ಮಾಡೋದಂಥ ಹೀರೋಗಳು ನಮ್ಮ ಮಂಡ್ಯದ ಎಲ್ಲ ಸಿನಿಮಾಗಳು 100 ದಿನ ಹೋಗ್ತವೆ. ಅವ್ರದ್ದು 100 ದಿನ ಹೋಗಲಿ ಅಂತ ತಾಯಿ ಚಾಮುಂಡೇಶ್ವರನ್ನ ನಾವು ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಸಿನಿಮಾಕ್ಕೆ ಒಂದು ಹಾರೈಸುವ ಅಂತೇಳಿ ಹಾರೈಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.